ಹಲೋ, ವೆಲ್ಕಮ್ ಬ್ಯಾಕ್ ಟು ಮನೋರಮ ಚಾನಲ್. ಇವತ್ತು ನಾನು ನಿಮಗೆ ಈಸಿಯಾಗಿ ಹೇಗೆ ಮೇಕಪ್ ನಾನು ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಬೆಲೆಯಲ್ಲಿ ಮೇಕಪ್ ಐಟಮ್ಸ್ನ ತಗೊಂಡು ಹೇಗೆ ಇಷ್ಟು ಚೆನ್ನಾಗಿ ಗ್ಲಾಮರಸ್ ಲುಕ್ಕನ್ನು ಪಡೆಯೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯ ಮೇಕಪ್ ನೀವು ಪಾರ್ಟಿ, ಫಂಕ್ಷನ್ ಏನೇ ಮನೆಯಲ್ಲಿ ಕಾರ್ಯಕ್ರಮಗಳಿದ್ರು ಸಿಂಪಲ್ ಆಗಿ ಈ ರೀತಿ ಮೇಕಪ್ ಮಾಡಿಕೊಂಡ್ರೆ ಒಳ್ಳೆ ಲುಕ್ ಇರುತ್ತೆ. ಹಾಗಿದ್ರೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ನಾನು ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಮೊದಲು ಐಸ್ ಕ್ಯೂಬಿಂದ ಫೇಸ್ಗೆ ಮಸಾಜ್ನ ಮಾಡ್ಕೊತೀನಿ. ಏನಕ್ಕೆ ಅಂತ ಹೇಳಿದ್ರೆ ಮೇಕಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ, ನನ್ನ ಫೇಸು ಸ್ವಲ್ಪ ಟೈಟಾಗಿ ನೀಟಾಗಿ ಮೇಕಪ್ ಮಾಡೋವಾಗ ರೆಸ್ಪಾನ್ಸ್ ಮಾಡುತ್ತೆ ಅಂತೇಳಿ ಫಸ್ಟು ನಾನು ಐಸ್ ಕ್ಯೂಬಿಂದ ಮಸಾಜ್ ಮಾಡ್ಕೊತೀನಿ. ನಾನು ಒಂದೆರಡು ನಿಮಿಷ ಅಷ್ಟೇ ಮಸಾಜ್ನ ಮಾಡಿಕೊಂಡು ಫೇಸ್ನ ಟಿಶ್ಯೂಯಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ರೀತಿ ನಾವು ಮಸಾಜ್ ಮಾಡಿಕೊಂಡಾಗ ನಮ್ಮ ಫೇಸಲ್ಲಿರೋಂಥ ಆಯಿಲ್, ಡರ್ಟ್ ಎಲ್ಲ ರಿಮೂವ್ ಆಗಿ ಮೇಕಪ್ಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಐಬ್ರೋಸ್ ಫಿಲ್ ಮಾಡ್ತಾ ಇದ್ದೀನಿ. ನನ್ನ ಫೇಸಿಗೆ ಸ್ವಲ್ಪ ಡಾರ್ಕ್ ಆಗಿದ್ದರೆ ಐಬ್ರೋಸ್ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ನಾನು ಸ್ವಲ್ಪ ಡಾರ್ಕಾಗೇ ಮಾಡ್ಕೊತಾ ಇದ್ದೀನಿ. ಯಾರಿಗೆ ಆದ್ರೂ ಐಬ್ರೋಸ್ ಸ್ವಲ್ಪ ಡಾರ್ಕ್ ಆಗಿದ್ರೇ ಚೆನ್ನಾಗಿ ಕಾಣಿಸೋದು. ಐ ಶ್ಯಾಡೋ ಪ್ಯಾಲೆಟ್ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ನನ್ನ ಫೇಸಿಗೆ ಪಿಂಕ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಅದಕ್ಕೆ ನಾನು ಇವತ್ತು ಪಿಂಕ್ ಹಾಕ್ತಾ ಇದ್ದೀನಿ. ಐ ಶ್ಯಾಡೋಸ್ ಹಾಕೋವಾಗ ನಾನು ಯಾವಾಗಲೂ ಡಬಲ್ ಕಲರಲ್ಲೇ ಹಾಕ್ತೀನಿ. ಇವತ್ತು ನಾನು ಸ್ವಲ್ಪ ಡಾರ್ಕ್ ಪಿಂಕ್ ಆಗಿ ಆಮೇಲೆ ಲೈಟ್ ಪಿಂಕ್ ಹಾಕ್ತಾ ಇದ್ದೀನಿ. ಐ ಶ್ಯಾಡೋ ಐಬ್ರೋಸ್ ಆದಮೇಲೆ ನಾನು ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ. ಕೆಲವರು ಮಾಯಿಶ್ಚರೈಸರ್ ಆದಮೇಲೆ ಪ್ರೈಮರ್ನ ಹಾಕ್ತಾರೆ, ಬಟ್ ನಾನು ಮೊದಲು ಪ್ರೈಮರ್ನ ಹಾಕಿ ಆಮೇಲೆ ಮಾಯಿಶ್ಚರೈಸ್ ಮಾಡ್ತೀನಿ. ಪ್ರೈಮರ್ ಈಗ ನನ್ನ ಫೇಸಿಗೆ ನೀಟಾಗಿ ಸೆಟ್ ಆಗಿದೆ. ಮಾಯಿಶ್ಚರೈಸರ್ ಆಗಿ ನಾನು ನಿವಿಯಾ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನನ್ನ ಫೇಸಿಗೆ ಪ್ರೈಮರ್ ಮತ್ತು ಮಾಯಿಶ್ಚರೈಸ್ ಆದಮೇಲೆ ನನ್ನ ಫೇಸಲ್ಲಿ ಆಲ್ರೆಡಿ ಒಳ್ಳೆ ಗ್ಲೋ ಕಾಣ್ತಾ ಇದೆ. ನನ್ನ ಫೇಸಿಗೆ ಜಾಸ್ತಿ ಏನು ಕನ್ಸಿಲರ್ ಯೂಸ್ ಆಗೋದಿಲ್ಲ, ಯಾಕೆಂದರೆ ನನಗಷ್ಟು ಡಾರ್ಕ್ ಸರ್ಕಲ್ ಆಗಲಿ ಡಾರ್ಕ್ ಸ್ಪಾಟ್ಸ್ ಆಗಲಿ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡು ಈಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಫೇಸಲ್ಲಿ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಅಥವಾ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ನೀವು ಈ ರೀತಿ ಕನ್ಸಿಲರ್ನ ಹಾಕಿ ಬ್ಲೆಂಡ್ ಮಾಡೋದ್ರಿಂದ ಎಲ್ಲನೂ ಕ್ಲಿಯರಾಗಿ ಕಾಣಿಸುತ್ತೆ. ಕನ್ಸಿಲರ್ ನನ್ನ ಫೇಸಿಗೆ ನೀಟಾಗಿ ಫಿಟ್ ಆಗಿದೆ. ನಾನೀಗ ಫೌಂಡೇಶನ್ನ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಈ ರೀತಿ ಸಿಂಪಲ್ಲಾಗಿ ನೀವು ಮೇಕಪ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ನಿಮಗೆ ಯಾರ ಅವಶ್ಯಕತೆಯೂ ಇರೋದಿಲ್ಲ. ಎಂಥದೇ ಟೈಮಲ್ಲಿ ಯಾವುದೇ ಫಂಕ್ಷನಲ್ಲಿ ನಿಮಗೆ ಓನಾಗಿ ನೀವೇ ಮೇಕಪ್ ಮಾಡ್ಕೋಬೋದು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ನಿಮ್ಮ ಫೇಸಿಗೆ ಯಾವ ರೀತಿ ಯಾವ ಕಲರ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳಿ ಆ ರೀತಿಯ ಫೌಂಡೇಶನ್ನ ತಗೊಂಡು ನೀವು ಓನಾಗಿ ಮೇಕಪ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ತುಂಬ ಉಪಯೋಗ ಇರುತ್ತೆ. ಯಾವಾಗಲೇ ಮೇಕಪ್ ಮಾಡಿಕೊಂಡ್ರೂ ನಿಮ್ಮ ಫೇಸ್ ಎಷ್ಟು ಮುಖ್ಯನೋ ನಿಮ್ಮ ಕುತ್ತಿಗೆ ಭಾಗ ಕೂಡ ಅಷ್ಟೇ ಮುಖ್ಯ. ನೀವು ಫೌಂಡೇಶನ್ನ ನಿಮ್ಮ ಕುತ್ತಿಗೆ ಭಾಗಕ್ಕೂ ಕೂಡ ಹಾಕಿದ್ರೆ ಎರಡೂ ಒಂದೇ ರೀತಿ ಕಲರ್ ಕಾಣುತ್ತೆ, ಇಲ್ಲಾಂದರೆ ನಿಮ್ಮ ನೆಕ್ ಪಾರ್ಟ್ ಮತ್ತು ನಿಮ್ಮ ಫೇಸ್ ಬೇರೆ ಬೇರೆ ಥರ ಕಾಣಿಸುತ್ತೆ. ಫೌಂಡೇಶನ್ ಆದಮೇಲೆ ನಾನು ಕಾಂಪ್ಯಾಕ್ಟರ್ ಹಾಕ್ತಾ ಇದ್ದೀನಿ. ನನ್ನ ಫೇಸು ಸ್ವಲ್ಪ ಗ್ಲೋ ಇರೋದ್ರಿಂದ ನನಗೆ ಕಾಂಪ್ಯಾಕ್ಟರ್ ಯೂಸ್ ಇಲ್ಲ, ಆದರೂ ನಾನು ಫಿನಿಶಿಂಗಿಗೋಸ್ಕರ ಕಾಂಪ್ಯಾಕ್ಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ.
ನನ್ನ ಔಟ್ಫಿಟ್ ಇವತ್ತು ಪಿಂಕ್ ಆಗಿರೋದ್ರಿಂದ ನನ್ನ ಚೀಕ್ಸ್ ಮತ್ತು ಲಿಪ್ಸಿಗೆ ನಾನು ಪಿಂಕ್ ಲಿಪ್ಸ್ಟಿಕ್ನ ಹಾಕ್ತಾ ಇದ್ದೀನಿ. ಇದು ನನ್ನ ಫೈನಲ್ ಲುಕ್. ನೀವು ನೋಡ್ತಿರ್ಬೋದು ಇಷ್ಟು ಸಿಂಪಲ್ ಮೇಕಪ್ ನನ್ನ ಫೇಸಿಗೆ ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ ಮತ್ತು ಫಿಕ್ಸ್ ಆಗಿದೆ ಅಂತ ಹೇಳಿ. ಎಲ್ಲ ಮೇಕಪ್ ನೀಟಾಗಿ ಸೆಟ್ ಆಗಿದೆ. ಜಸ್ಟ್ ಲಾಸ್ಟಲ್ಲಿ ರೀಸೆಟಪ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಆ್ಯಂಡ್ ಫೈನಲ್ ಮೇಕಪ್ ಫಿಕ್ಸರ್. ನಾವು ಮಾಡಿರೋಂಥ ಮೇಕಪ್ ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಉಳ್ಕೋಬೇಕು ಅಂದರೆ ಮೇಕಪ್ ಫಿಕ್ಸರಿಂದ ಸ್ಪ್ರೇ ಮಾಡಬೇಕಾಗತ್ತೆ. ಸೊ ಇದು ನನ್ನ ಫೈನಲ್ ಲುಕ್.